ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನಾನು ಮುಜಮ್ಮಿಲ್, ತಾವು ನೋಡ್ತಾ ಇದ್ದೀರಾ ಕರ್ನಾಟಕ ವೇಕೆನ್ಸಿ ಅಡ್ಡನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆ ಕಡೆಯಿಂದ ಯಾವಾಗಾದ್ರೂ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ ತಕ್ಷಣ ಲಕ್ಷಾಂತರ ಒಂದು ಕ್ಯಾಂಡಿಡೇಟ್ಸ್ಗಳು ಈ ಒಂದು ವೇಕೆನ್ಸಿಗಳಿಗೆ ಒಂದು ಅಪ್ಲೈಯನ್ನ ಮಾಡಕ್ಕೆ ಟ್ರೈಯನ್ನ ಮಾಡ್ತಾರೆ. ಈವನ್ ನಮ್ಮ ಒಂದು ಕರ್ನಾಟಕದಲ್ಲಿ ಕೇವಲ ಒಂದು SLC ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು, ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಈ ಒಂದು ವೇಕೆನ್ಸಿಗಳಿಗೆ ಒಂದು ಫೋಕಸ್ ಅನ್ನ ಮಾಡ್ತಾರೆ. ಕಾರಣ ಏನಂದ್ರೆ, ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಕ್ವಾಲಿಫಿಕೇಶನ್ ಬಹಳ ಒಂದು ಕಮ್ಮಿ ಇರುತ್ತೆ. ಆ ಒಂದು ರೀಸನ್ ಇಂದ ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡಿಬಹುದು ಎಂಬುವಂತಹ ಒಂದು ರೀಸನ್ ಇಂದ ಈ ಒಂದು ವೇಕೆನ್ಸಿಗಳಿಗೆ ಬಹಳ ಒಂದು ಫೋಕಸ್ ಅನ್ನ ಮಾಡಿ ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂತಾರೆ. ಇದರ ಒಂದು ಜೊತೆಗೆ ಇದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಒಳ್ಳೆಯ ಒಂದು ಪ್ರಮೋಷನ್ಸ್ ಅನ್ನ ಪಡಿಬಹುದು ಎಂಬುವಂತಹ ಒಂದು ರೀಸನ್ ಇಂದಾನು ಕೂಡ ಬಹಳ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸಿ ಈ ಒಂದು ಜಾಬ್ ಗೆ ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡ್ತಾರೆ. ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ BPM, ABPM ಮತ್ತು ಡಾಕ್ ಸೇವಕ್ ಈ ಮೂರೇ ಪೋಸ್ಟ್ ಇದೆ ಅಂತ ತಮಗೆ ಒಂದು ಕೆಲವರಿಗೆ ಗೊತ್ತಿರುತ್ತೆ. ಆದರೆ ಸ್ನೇಹಿತರೆ, ಇಲ್ಲಿಂದ ತಾವು ಪ್ರಮೋಷನ್ಸ್ ಅನ್ನ ಪಡ್ಕೊಂಡು ಒಂದು ಒಳ್ಳೆಯ ಒಂದು ಪೋಸ್ಟ್ ಗೆ ಮತ್ತು ಒಂದು ಒಳ್ಳೆಯ ಒಂದು ಸಂಬಳವನ್ನು ತಾವು ಇಲ್ಲಿಂದ ಪಡಿಬಹುದು. ಸೊ ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ GDS ನಿಂದ ಯಾವ ಒಂದು ಪೋಸ್ಟ್ ಗೆ ಒಂದು ಪ್ರಮೋಷನ್ಸ್ ಅನ್ನ ಪಡಿಬಹುದು, ಪ್ರಮೋಷನ್ಸ್ ಅನ್ನ ಪಡೆಯಕ್ಕೆ ಎಷ್ಟು ಒಂದು ಗ್ಯಾಪ್ ಅನ್ನ ತಗೊಳುತ್ತೆ, ಎಷ್ಟು ವರ್ಷದ ನಂತರ ತಾವು ಪ್ರಮೋಷನ್ಸ್ ಅನ್ನ ತಾವು ಪಡಿಬಹುದು, ಆ ಒಂದು ಪ್ರಮೋಷನ್ ಆಗಿರುವಂತಹ ಒಂದು ಪೋಸ್ಟ್ ಅಲ್ಲಿ ತಮಗೆ ಎಷ್ಟೆಷ್ಟು ಸ್ಯಾಲರಿ ತಮಗೆ ಸಿಗುತ್ತೆ ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕಾರಣಕ್ಕೂ ತಾವು ಇಂಡಿಯಾ ಪೋಸ್ಟ್ ಆಫೀಸ್ ಅಲ್ಲಿ ಅಪ್ಲೈ ಅನ್ನ ಮಾಡಿದ್ದು, ತಾವು ಆಲ್ರೆಡಿ ಏನಾದರೂ ವರ್ಕ್ ಅನ್ನ ಮಾಡ್ತಿದ್ರೆ ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋನ ತಾವು ನೋಡೋದಕ್ಕೆ ಪ್ರಯತ್ನವನ್ನ ಮಾಡಿ. ಇದೇ ರೀತಿಯಂತಹ ಒಂದು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ ಅಪ್ಡೇಟ್ಸ್ ಗಳು, ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಫಟಾಫಟ್ ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳೋದನ್ನ ತಾವು ಮರಿಬೇಡಿ. ಸ್ನೇಹಿತರೆ, ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಮಿನಿಸ್ಟ್ರಿ ಆಫ್ ಪೋಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಕೇಶನ್ ಅಂತ ನಾವೇನ್ ಕರಿತೀವಿ. ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಈ ಒಂದು GDS ನ ಒಂದು BPM, ABPM ಮತ್ತು ಡಾಕ್ ಸೇವಕ್ ಈ ಒಂದು ಮೂರು ಪೋಸ್ಟ್ ಒಂದು ಇನಿಷಿಯಲ್ ಆಗಿರುವಂತಹ ಒಂದು ಪೋಸ್ಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಿಗಿನಿಂಗ್ ಆಗಿರುವಂತಹ ಒಂದು ಪೋಸ್ಟ್ ಇರುತ್ತೆ. ಬರ್ತಾ ತಮಗೆ ಒಂದು ಎಕ್ಸ್ಪೀರಿಯನ್ಸ್ ಆದಂತೆಲ್ಲ ತಾವು ಒಂದು ಒಳ್ಳೆಯ ಒಂದು ಪೋಸ್ಟ್ ಗೆ ಇಲ್ಲಿ ಮುಂದೆ ತಾವು ಪ್ರಮೋಷನ್ಸ್ ಅನ್ನ ತಾವು ಪಡ್ಕೋಬಹುದು. ಇಲ್ಲಿ ಮೊದಲನೇದಾಗಿ ಮಾತಾಡಕ್ ಹೋದ್ರೆ, GDS ನಲ್ಲಿ ಏನು ಸುಮಾರು 3 ಪೋಸ್ಟ್ ಏನು ಬರುತ್ತೆ, ಅದರಲ್ಲಿ ತಾವು ಕೇವಲ ಒಂದು 4 ಗಂಟೆ ಮಾತ್ರ ತಾವು ಇಲ್ಲಿಂದ ತಾವು ಕೆಲಸವನ್ನ ಮಾಡಬೇಕಿರುತ್ತೆ. ಆಲ್ರೆಡಿ ನಾನು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಆಫ್ಟರ್ ದಟ್ GDS ನಿಂದ ತಮ್ಮ ಒಂದು ಪ್ರಮೋಷನ್ ಆದ್ರೆ ತಾವು ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು 8 ಗಂಟೆ ತಾವು ಇಲ್ಲಿ ಒಂದು ಕೆಲಸವನ್ನ ತಾವು ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರಮೋಷನ್ ನ ಒಂದು ವಿಚಾರಕ್ಕೆ ಬಂದಾಗ, GDS ನ ಒಂದು BPM ಏನಿದೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನಾವೇನ್ ಕರಿತೀವಿ, ಈ ಒಂದು ಪೋಸ್ಟ್ ಇಂದ ತಾವು ಇಲ್ಲಿಂದ ತಾವು ಪ್ರಮೋಷನ್ಸ್ ಅನ್ನ ತಾವು ಇಲ್ಲಿಂದ ತಾವು ಪಡಿಬಹುದು. ಓಕೆ, ಸೊ ಮೊದಲನೇದಾಗಿ ಇಲ್ಲಿ ಒಂದು MTS ನ ಒಂದು ಪೋಸ್ಟ್ ಒಂದು ಪ್ರಮೋಷನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. MTS, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ನಾವೇನ್ ಕರಿತೀವಿ, ಈ ಒಂದು ಪೋಸ್ಟ್ ಗೆ ಒಂದು ಪ್ರಮೋಷನ್ಸ್ ಅನ್ನ ಪಡಿಬೇಕು ಅಂದ್ರೆ ಆಸ್ ಎ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ BPM ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಸುಮಾರು ತಾವು ಇಲ್ಲಿ ಒಂದು 5 ವರ್ಷ ತಾವು ಇಲ್ಲಿ ತಾವು ಕೆಲಸ ಅನ್ನ ಮಾಡಿರ್ಬೇಕು. ಅಂದ್ರೆ ಸತತವಾಗಿ 5 ವರ್ಷ ತಾವು ಕೆಲಸ ಅನ್ನ ಮಾಡಿ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಆದ್ರೆ ತಮಗೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದಾನೇ ಒಂದು ಎಕ್ಸಾಮಿನೇಷನ್ಸ್ ಅನ್ನೋದು ಕಂಡಕ್ಟ್ ಅನ್ನ ಮಾಡಿ ಆಫ್ಟರ್ ದಟ್ ಈ ಒಂದು MTS ಎನ್ನುವಂತಹ ಒಂದು ಪೋಸ್ಟ್ ಅನ್ನ ತಮಗೆ ಇಲ್ಲಿಂದ ತಾವು ಪಡ್ಕೋಬಹುದು. ಇಲ್ಲಿ ತಾವು ಸ್ಯಾಲರಿಯನ್ನ ಸಹ ಅಬ್ಸರ್ವ್ ಅನ್ನ ಮಾಡಬಹುದು. ಲೆವೆಲ್ 1 ನ ಒಂದು ಸ್ಯಾಲರಿ ಇರುತ್ತೆ, ಸುಮಾರು 18,000 ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿ ಇರುತ್ತೆ. ನಂತರ ಸುಮಾರು 56,900 ವರೆಗೂ ತಾವು ಇಲ್ಲಿಂದ ತಾವು ಸ್ಯಾಲರಿಯನ್ನ ತಾವು ಪಡಿಬಹುದು ಆಫ್ಟರ್ ಪ್ರಮೋಷನ್ ಆದ ನಂತರ. ಇದು ಒಂದು ಬೇಸಿಕ್ ಆಗಿರುವಂತಹ ಏನು 18,000 ನೋಡ್ತಿದ್ದೀರಾ, ಅದಕ್ಕೆ ಒಂದು DA ಅಂದ್ರೆ ಒಂದು DNS ಅಲವೆನ್ಸ್ ಭತ್ತೆ ಅಂತ ನಾವೇನ್ ಕರಿತೀವಿ, ಏನು ಒಂದು 50% ನ ಒಂದು ಭತ್ತೆಯನ್ನ ಕೊಡ್ತಾರೆ. ಅಂದ್ರೆ ಸುಮಾರು 9,000 ವರೆಗೂ ತಾವು ಇಲ್ಲಿಂದ ಭತ್ತೆಯನ್ನ ತಾವು ಪಡಿಬಹುದು. ಸುಮಾರು ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿನೇ 26,000 27,000 ತಾವು ಇಲ್ಲಿಂದ ತಾವು ಸ್ಯಾಲರಿಯನ್ನ ತಾವು ಪಡಿಬಹುದು. ಇದಕ್ಕಿಂತ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇನ್ನೂ ಬಹಳಷ್ಟು ಒಂದು ಎಕ್ಸ್ಟ್ರಾ ಆಗಿರುವಂತಹ ಒಂದು ಅಲವೆನ್ಸಸ್ ಅನ್ನ ಸಿಗುತ್ತೆ. ಒಂದು ರೆಂಟ್ ಅಲವೆನ್ಸ್ ಆಗಿರ್ಬೋದು ಮತ್ತು ಎಕ್ಸ್ಟ್ರಾ ಒಂದು ಆಫೀಸ್ ಅಲವೆನ್ಸಸ್ ಆಗಿರ್ಬೋದು. ಈ ರೀತಿಯಾಗಿರುವಂತಹ ಒಂದು ಬೆನಿಫಿಟ್ಸ್ ಅನ್ನ ತಾವು ಈ ಒಂದು MTS ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ತಾವು ಪಡಿಬಹುದು. ನಂತರ ಈ ಒಂದು ಪೋಸ್ಟ್ ಮ್ಯಾನ್ ಮತ್ತು ಮೇಲ್ಗಡೆ ಎನ್ನುವಂತಹ ಒಂದು ಪೋಸ್ಟ್ ಅಂತ ಏನ್ ನೋಡ್ತಾ ಇದ್ದೀರಾ, ಈ ಒಂದು ಪೋಸ್ಟ್ ಅಲ್ಲಿ ತಾವು ಪ್ರಮೋಷನ್ಸ್ ಅನ್ನ ಪಡಿಬೇಕು ಅಂದ್ರೆ ಇಲ್ಲಿ ತಾವು ಸತತವಾಗಿ
3 ವರ್ಷ ತಾವು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಆಸ್ ಎ BPM ಎನ್ನುವಂತಹ ಒಂದು ಪೋಸ್ಟ್ ಅಲ್ಲಿ ತಾವು ಕೆಲಸನ ಮಾಡಿದ್ರೆ ಮಾತ್ರ ತಾವು ಈ ಒಂದು 2 ಪೋಸ್ಟ್ ಅಲ್ಲಿ ತಾವು ಎಕ್ಸಾಮಿನೇಷನ್ಸ್ ಅನ್ನ ತಾವು ಕೊಡಬಹುದು. ಆಫ್ಟರ್ ತಾವು ಎಕ್ಸಾಮಿನೇಷನ್ ಕೊಟ್ಟ ನಂತರ ತಾವೇನಾದ್ರೂ ಆ ಒಂದು ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈ ಆದ್ರೆ ತಾವು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಪಡಿಬಹುದು. ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಈ 2 ಪೋಸ್ಟ್ಗೂ ಲೆವೆಲ್ 3 ಎನ್ನುವಂತಹ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿಂದ ಪಡಿಬಹುದು. ಸುಮಾರು 21,700 ಹಿಡಿದು 69,100 ರೂಪಾಯಿವರೆಗೂ ತಾವು ಇಲ್ಲಿಂದ ಬೇಸಿಕ್ ಆಗಿರುವಂತಹ ಒಂದು ಸ್ಯಾಲರಿಯಿಂದ ಹಿಡಿದು ಒಂದು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಸ್ಯಾಲರಿಯ ಒಂದು ರೇಂಜ್ಗೆ ತಾವು ಇಲ್ಲಿಂದ ಸಂಬಳವನ್ನು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಇಷ್ಟು ಒಂದು ಪೋಸ್ಟ್ ಮ್ಯಾನ್ ಮತ್ತು ಮೇಲ್ಗಡೆ ಈ ಒಂದು ಅಬ್ಸರ್ವ್ ಅನ್ನ ಮಾಡಬಹುದು. ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ನಾವೇನು ಇಲ್ಲಿ ತಾವು ನೋಡ್ತಿದ್ದೀರಾ, ಇದು ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಒಂದು ಡಿಮ್ಯಾಂಡೆಡ್ ಮತ್ತು ಲಕ್ಸುರಿ ಆಗಿರುವಂತಹ ಈ 2 ಪೋಸ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ ತಾವು ಸ್ಯಾಲರಿಯನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು 81,000 ತಾವು ಇಲ್ಲಿಂದ ತಾವು ಸಂಬಳವನ್ನು ಪಡಿಬಹುದು. ಇಲ್ಲಿ ಈ 2 ಪೋಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಆಸ್ ಎ ಪ್ರಮೋಷನ್ಸ್ ಅನ್ನ ನಾವು ಪಡಿಬೇಕು ಅಂದ್ರೆ ಸುಮಾರು ತಾವು ಇಂಡಿಯಾ ಪೋಸ್ಟ್ ಆಫೀಸ್ ಅಲ್ಲಿ ಆಸ್ ಎ BPM ಮತ್ತು ABPM ನಲ್ಲಿ 8 ರಿಂದ 9 ವರ್ಷ ತಾವು ಇಲ್ಲಿ ಸತತವಾಗಿ ತಾವು ಕೆಲಸ ಅನ್ನ ಮಾಡಿರಬೇಕು. ಓಕೆನಾ. ಇಂತಹ ಒಂದು ಸಂದರ್ಭದಲ್ಲಿ ಮಾತ್ರ ತಾವು ಈ 2 ಪೋಸ್ಟ್ ಅಲ್ಲಿ ತಾವು ಪ್ರಮೋಷನ್ಸ್ ಅನ್ನ ತಾವು ಪಡಿಬಹುದು. ಆಬ್ವಿಯಸ್ಲಿ ಈ 2 ಪೋಸ್ಟ್ ಅಲ್ಲಿ ಕೂಡ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ಆಫ್ಟರ್ ದಟ್ ತಾವು ಎಕ್ಸಾಮಿನೇಷನ್ಸ್ ಅನ್ನ ಕ್ವಾಲಿಫೈ ಅನ್ನ ಮಾಡಿದ ನಂತರ ತಾವು ಇಲ್ಲಿಂದ ಪ್ರಮೋಷನ್ಸ್ ಅನ್ನ ತಾವು ಪಡಿಬಹುದು. ಸ್ನೇಹಿತರೆ, ಈ ಒಂದು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಅಂತ ನಾವೇನ್ ಕರಿತೀವಿ, ಕೇವಲ ಒಂದು GDS ನ BPM ನ ಒಂದು ಕ್ಯಾಂಡಿಡೇಟ್ ಗಳಿಗೆ ಅಂತಾನೆ ಇಲ್ಲ. ಪ್ರತಿ ಒಂದು ವರ್ಷ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ರಿಕ್ರೂಟ್ಮೆಂಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ರೀಸೆಂಟ್ ಆಗಿ SSC ಕಡೆಯಿಂದನೂ ಕೂಡ ಒಂದು ವೇಕೆನ್ಸಿಯನ್ನ ಅನೌನ್ಸ್ ಅನ್ನ ಮಾಡಿದ್ರೆ ಈ ಒಂದು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಅಂದ್ರೆ ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ. ಓಕೆನಾ. ಆ ಒಂದು ಸಂದರ್ಭದಲ್ಲಿ ಕೂಡ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಪೋಸ್ಟಲ್ ಅಸಿಸ್ಟೆಂಟ್ ಮತ್ತು ಸಾರ್ಟಿಂಗ್ ಅಸಿಸ್ಟೆಂಟ್ ಎನ್ನುವಂತಹ ಒಂದು ಪೋಸ್ಟ್ ಗೆ ಅಪ್ಲೈ ಅನ್ನ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ತಾವು ಡೈರೆಕ್ಟ್ ಆಗಿರುವಂತಹ ಒಂದು ಪ್ರಮೋಷನ್ ಗೆ ಹೋಗಬೇಕು ಆಸ್ ಎಕ್ಸಾಮಿನೇಷನ್ ಕೊಟ್ಟು ಅಂದ್ರೆ ತಾವು ಇಲ್ಲಿ 8 ರಿಂದ 9 ವರ್ಷ ತಾವು ಇಲ್ಲಿ ಕೆಲಸ ಅನ್ನ ಮಾಡಿದ್ರೆ ಮಾತ್ರ ತಾವು ಇಲ್ಲಿಂದ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡಿಬಹುದು. ಇಷ್ಟು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ರಮೋಷನ್ ಆಗಿರುವಂತಹ ಒಂದು ಪೋಸ್ಟ್ ಮತ್ತು ಅದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಯಾಲರಿಯ ಒಂದು ಡೀಟೇಲ್ಸ್ ಆಗಿರುತ್ತೆ. ಇದೇ ಒಂದು ಕಾರಣಕ್ಕಾಗಿ ಪ್ರತಿ ಒಂದು ವರ್ಷನೂ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಅಪ್ಲಿಕೇಶನ್ಸ್ ಅನ್ನ ಹಾಕ್ತಾರೆ, ಅಪ್ಲೈ ಅನ್ನ ಮಾಡ್ತಾನೆ ಇರ್ತಾರೆ. ಈ ಬಾರಿ ಕೂಡ ಸುಮಾರು 42,828 ಒಂದು ವೇಕೆನ್ಸಿಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಐ ಹೋಪ್ ನಮ್ಮ ಒಂದು ಕರ್ನಾಟಕದಿಂದ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಅಪ್ಲೈ ಅನ್ನ ಮಾಡಿದಿರಿ ಅಂದ್ಕೊಂತೀನಿ. ನೋಡಿ, ಇದೇ ಒಂದು ತಿಂಗಳು 5ನೇ ತಾರೀಕು ಇದರ ಒಂದು ಲಾಸ್ಟ್ ಡೇಟ್, ಒಂದು ಕೊನೆಯ ಒಂದು ಡೇಟ್ ಆಗಿರುತ್ತೆ. ಯಾರೆಲ್ಲ ಇನ್ನೂ ಅಪ್ಲೈ ಅನ್ನ ಮಾಡಿಲ್ಲ, ನಾವು ಅಪ್ಲೈ ಅನ್ನ ಮಾಡಬೇಕು ಅಂದ್ಕೊಂಡಿದ್ರಿ, ಪ್ರತಿಯೊಬ್ಬರು ಆದಷ್ಟು ಬೇಗ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ಅಪ್ಲೈ ಮಾಡುವಂತಹ ಒಂದು ಕೆಲಸ ನಿಮ್ಮದು. ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಸಪೋರ್ಟ್ ಖಂಡಿತವಾಗಿ ನನ್ನ ಕಡೆಯಿಂದ ತಮಗೆ ಸಿಗ್ತಾ ಇರುತ್ತೆ. ಇದೇ ರೀತಿಯಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಮಗೆ ಏನಾದರೂ ಒಂದು ಡೌಟ್ಸ್ ಇದೆ, ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನಂತರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ.